ಅಪ್ಪ ಸತೀಶಪ್ಪ ಚಾಲು ಮಾಡೋನೇನ ಮಂತ್ರ. ಪೂಜ್ಯರೇ, ನನ್ನ ತಮ್ಮ ಬರುವವನಿದ್ದಾನೆ, ಸ್ವಲ್ಪ ಕಾಯೋಣ, ಈಗಲೇ ಬರಬಹುದು. ಸತೀಶ, ಏನು ಹೇಳುತ್ತಿರುವೆ ನೀನು? ನಿನ್ನ ತಮ್ಮ ಒಬ್ಬ ರೌಡಿ. ಅವನು ಮಾಡಿರುವ ಒಂದೊಂದು ಕೊಲೆ ದರೋಡೆ ನನ್ನ ಹತ್ರ ರೆಕಾರ್ಡ್ ಆಗಿವೆ. ಅವನೊಬ್ಬ ಅಪರಾಧಿ. ನಾನು ಹುಡುಕುತ್ತಿರುವುದು ಅವನನ್ನೇ. ಅಂತಹ ಕ್ರಿಮಿನಲ್ ನನ್ನ ಮದುವೆಗೆ ಬರೋದು ಅವಶ್ಯವಿಲ್ಲ. ಪ್ರತಾಪ್, ನನ್ನ ತಮ್ಮ ಅಂತವನಲ್ಲ. ನನ್ನ ತಮ್ಮ ಧರ್ಮ ಸಿಂಧು. ಹೌದಣ್ಣ, ರೋಷಾಗ್ನಿ ನಿರಪರಾಧಿ. ಅವನು ನಡೆಯುತ್ತಿರುವುದು ಈ ಧರ್ಮದ ಹಾದಿ. ಮಾಡಿರುವುದು ಅಪರಾಧಿಗಳ ಕೊಲೆ. ಅವನು ಹೋರಾಡುತ್ತಿರುವುದು ಈ ಧರ್ಮದ ನೆಲೆಗಾಗಿ ಅಣ್ಣ, ಈ ಧರ್ಮದ ನೆಲೆಗಾಗಿ. ಪ್ರಶಾಂತ್, ನಿನ್ನ ಸ್ನೇಹಿತ ಎಂತವನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದು ನೀನು ನನಗೆ ಹೇಳಬೇಕಾಗಿಲ್ಲ. ಪೂಜಾರಿ, ನೀವು ಮಂತ್ರ ಹೇಳಿ. ನನ್ನ ಅಣ್ಣ ಬರುತ್ತಾನೆ, ಅವನು ಬರುವವರೆಗೂ ಸ್ವಲ್ಪ ಇರಿ. ಪವಿತ್ರ, ಅವನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಅವನೊಬ್ಬ ಗುಂಡ, ರೌಡಿ. ಪೂಜಾರಿ, ನೀವು ಮಂತ್ರ ಚಾಲು ಮಾಡಿ. ಹಾರದು ತಂದಿರಿಲ್ಲಪ್ಪ. ವಧುವರರು ಆದ ಹಾರ ಬದಲಾಯಿಸ್ಕೊಳ್ಳಿ. ವಧುವರರು ಆದ ಹಾರ ಬದಲಾಯಿಸಿಕೊಳ್ಳಿ. ತದೇವ ಲಗ್ನಂ ಶುಭನಂತು ದೇವ ತಾರಾಬಲಂ ಚಂದ್ರಬಲಂತು ದೇವ ವಿದ್ಯಾಬಲಂ ದೈವಬಲಂತು ದೇವ ಯುಗಂ ಸರಾಮೇ ಜಯ ಮಂಗಲಂ ಜಯ ನಮ ಪಾರ್ವತೆ ಶಿವರ ರಮಾದೇ. ರೋಷಾಗ್ನಿ, ಯು ಆರ್ ಅಂಡರ್ ಅರೆಸ್ಟ್. ನೀನೊಬ್ಬನೇ ಬುದ್ಧಿವಂತ ಅಂತ ತಿಳ್ಕೊಂಡಿಯಾ ಪ್ರತಾಪ್? ಪೊಲೀಸ್ನವರು ಯಾವ ಹೊತ್ತಿನಲ್ಲಿ ಏನು ಮಾಡ್ತಾರಂತ ಕಳ್ಳರು ತಮ್ಮ ತಯಾರಲ್ಲೇ ಇರ್ತಾರೆ. ನೀನೊಬ್ಬನೇ ಚಾಣಾಕ್ಷ ಅಂತ ತಿಳಿದ್ರೆ ಅದು ನಿನ್ನ ಮೂರ್ಖತನ. ನಿನ್ನಂತ ನಿಷ್ಠಾವಂತ ಅಧಿಕಾರಿ ಇಲ್ಲಿದ್ದರೆ ಧರ್ಮದ ಬಂಡರೇಕೆ ತಲೆ ಮೆರೆಸೋನ್ ತಿರುತ್ತಿಲ್ಲ ಈ ಧರ್ಮದ ಬೀಡಿನಲ್ಲಿ. ತಂಗಿ, ಅಣ್ಣ, ಪವಿತ್ರ, ಇದೇನಮ್ಮ ಅಣ್ಣ ಕಣ್ಣುಗಳು? ಅಣ್ಣ, ಏನಾಗಿದೆ ಅಣ್ಣ? ಯಾರೋ ಪಾಪಿಗಳು ಕಣ್ಣು ಕಳೆದಿದ್ದಾರಪ್ಪ, ಕಣ್ಣು ಕಳೆದಿದ್ದಾರೆ. ತಂಗಿ, ಹೌದು ಅಣ್ಣ. ನಾನು ಕಾಡಿನಲ್ಲಿ ಕಟ್ಟಿಗೆ ಮಾಡುತ್ತಿರುವಾಗ ಯಾರೋ ಹಿಂದಿನಿಂದ ಬಂದು ಕಣ್ಣಿಗೆ ಏನು ಹಚ್ಚಿ ಮೋಸದಿಂದ ಓಡಿ ಹೋದರಣ್ಣ. ತಂಗಿ, ಪವಿತ್ರ, ಮುಟ್ಟದಿರು ಈ ಅವಿವೇಕಿಯನ್ನು. ನನ್ನ ಅಣ್ಣ ಪ್ರತಾಪ್. ಪವಿತ್ರ, ಅವನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ರೋಷ, ಇಂದು ನೀನು ನನ್ನಿಂದ ತಪ್ಪಿಸಿಕೊಂಡೆ. ಆದರೆ ಇನ್ನು ಮುಂದೆ ನನ್ನ ತಲೆ ಮರೆಸಿ ತಿರುಗಲು ಸಾಧ್ಯವೇ ಇಲ್ಲ. ಗರತಿಗೆ ಸೂಳೆ ಅಂದರು, ಗರತಿ ಸೂಳೆ ಆಗಲಾರು ಪ್ರತಾಪ್.
ದವಕದಿ ಬದುಕುವ ಮುಗ್ಧ ಮಾನವರ ಕಾಲ ಇದು ಅಲ್ಲ. ಕೈಯಲ್ಲಿ ಕೊಳ್ಳಿಡ್ಕೊಂಡು ನಡೆಯುವ ಆತಂಕಿವಾದ ಕಾಲ ಈ ಕಲಿಕಾಲ. ಒಕ್ಕಲಿಯಿಂದ ಹೊರಟು ತೆಗೆದುಕೊಂಡು ರಾಜಕೀಯ ಸಾಮ್ರಾಜ್ಯದಲ್ಲಿ ಸಾಮ್ರಾಟ್ನಾಗಿ ದುಷ್ಟ ರಾಜಕೀಯ ಕಾಲ ಈ ಕಲಿಕಾಲ. ಅವರಿಗೇನು ಗೊತ್ತು, ಈ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎಂಬುದು. ಅದೇ ಒಕ್ಕಲಿಗನಿಗೆ ಬಿಕ್ಕುವ ಕಾಲ ಬಂದಿರುವುದು ಇವತ್ತು. ಕಾರಣ ದುಷ್ಟ ರಾಜಕಾರಣಿಗಳ ಸವಾಸ, ನಿಷ್ಠ ಬಡವರ ವನವಾಸ. ಬಿಸಿಲು ಬರೆಯದೆ ಬದುಕಲು ಭ್ರಷ್ಟ ರಾಜಕಾರಣಿಗಳು ಮಹಲಿನ ಮೇಲೆ ಮಹಲು ಕಟ್ಟಿಸಿ ಮೆರೆಯುವುದು. ಆದರೆ ಒಕ್ಕಲಿಗ ಮಳೆ ಬಿಸಿಲನ್ನು ಲೆಕ್ಕಿಸದೆ ಹಗಲಿರುಳು ಎಷ್ಟು ದುಡಿದರು ತುತ್ತನ್ನೇ ಕಾಣದೆ ಬೀದಿ ಬಿಕಾರಿಯಾಗಿ ಕೊರಗುವುದು. ಇದಕ್ಕೇನು ಹೇಳುವೆ ಇದಕ್ಕೇನು ಹೇಳುವೆ? ಅದಕ್ಕೆಲ್ಲ ಕಾಯ್ದೆ ಇದೆ, ಕಾನೂನಿದೆ. ಕಾಯ್ದೆ ಎಲ್ಲಿದೆ ನಿಮ್ಮ ಕಾಯ್ದೆ ಕಾನೂನು? ಲಂಚದ ಸಂಚಿನಲ್ಲಿ ಮಿಂಚುತ್ತಿರುವ ರಾಜಕೀಯ ಕೈಗೊಂಬೆಗಿದೆ ನಿಮ್ಮ ಕಾನೂನು. ಹೇಸಿ ರಾಜಕೀಯ ಧೋರಣೆಗಳನ್ನು ಅರೆಸ್ಟ್ ಮಾಡೋಷ್ಟು ಪವರ್ ನಿಮ್ಮಲ್ಲಿದೆಯಾ? ನಿಮ್ಮ ಕಾನೂನಿಗಿದೆಯಾ? ಹೇಳಿ ಇನ್ಸ್ಪೆಕ್ಟರ್, ಹೇಳಿ. ಆ ತಾಕತ್ ನಿಮ್ಮಲ್ಲಿದ್ದರೆ ನಮ್ಮ ಸ್ಥಿತಿ ಹೀಗೆ ಆಗ್ತಿರ್ಲಿಲ್ಲ. ಲಂಚ ಎಂಬ ಕಾಂಚನಕ್ಕೆ ಮಾರು ಹೋಗಿದೆ ನಿಮ್ಮ ಕಾನೂನು. ರೂಪರಾಶಿ ಸೌಂದರ್ಯಕ್ಕೆ ಮರುಳಾಗಿದೆ ನಿಮ್ಮ ಕಾನೂನು. ಆದರೆ ಕುರುಡಿಯಾದ ಈ ಬಡವನ ತಂಗಿಗೆ ಬಹಳ ಕೊಟ್ಟ ಪುಣ್ಯಾತ್ಮ ನೀನು. ಅಂದು ನಿನ್ನ ಪಾದಕ್ಕೆ ಶರಣ. ನೀನೇನು ನನಗೆ ಶರಣಾಗುವುದು ಬೇಡ, ಕಾನೂನಿಗೆ ಶರಣಾಗು. ಅದು ಮಾತ್ರ ಜನ್ಮದಲ್ಲಿ ಸಾಧ್ಯವಲ್ಲ ಇನ್ಸ್ಪೆಕ್ಟರ್. ನೀನು ನನ್ನ ತಂಗಿಗೆ ಮುತ್ತೈದೆ ಭಾಗ್ಯ ಕೊಟ್ಟ ಮಾನವನೇ ಇರಬಹುದು, ಆದರೆ ಈ ವಿಷಯದಲ್ಲಿ ಮಾತ್ರ ನನ್ನನ್ನು ಕ್ಷಮಿಸಿಬಿಡು ಅಣ್ಣ. ನಾನಿನ್ನು ಹೋಗಿ ಬರ್ತೀನಣ್ಣ. ಮತ್ತೆ ನಮ್ಮನ್ನು ಬಿಟ್ಟು ಹೋಗುವೆಯಾ ರೋಷಾಗ್ನಿ? ನಮ್ಮನ್ನು ಬಿಟ್ಟು ಹೋಗುವಯಾ? ಅಣ್ಣ, ನಮ್ಮನ್ನು ಬಿಟ್ಟು ಹೋಗಬೇಡಣ್ಣ. ಹೌದು ರೋಷಾಗ್ನಿ, ಇನ್ನು ನೀನು ನಮ್ಮನ್ನು ಬಿಟ್ಟು ಹೋಗುವ ಅವಶ್ಯವಿಲ್ಲ. ಎಲ್ಲರೂ ಒಂದಾಗಿ ಬಾಳೋಣ. ಪ್ರಶಾಂತ್, ನಾ ತೊಟ್ಟಿರೋ ಹಠ ಸಾಧಿಸುವ ಸಮಯ ಹತ್ತಿರ ಬರ್ತಾ ಇದೆ. ಆಮೇಲೆ ಎಲ್ಲರೂ ಒಂದಾಗಿ ಬಾಳೋಣ. ಇನ್ಸ್ಪೆಕ್ಟರ್, ನನ್ನನ್ನು ಹಿಡಿಯೋ ಪ್ರಯತ್ನ ಮಾಡಬೇಡಿ. ಯಾಕೆಂದರೆ ಇದು ಗಂಡನೆಯ ಪುಂಡ ಹುಲಿ. ಅಷ್ಟೊಂದು ಸುಲಭವಾಗಿ ನಿಮ್ಮ ಕೈಗೆ ಸಿಗಲಾರದು. ಇದು ಅಂತಿಂತ ಹುಲಿ ಅಲ್ಲ, ಹಡತೊಟ್ಟ ಬಡ ಹುಲಿ. ಅನ್ಯಾಯ ಮಟ್ಟಾಕಲು ಕಾಲ ಕೆದರಿದ ಪುಂಡ ಹುಲಿ. ಗುರಿ ಸಾಯಿಸಲು ಶರಯೋಗವನ್ನು ಸಾಗುತ್ತಿರುವ ರೋಷದ ಹುಲಿ. ಗುಡ್ ಬೈ. ಸೌಕಾರ ಲಗ್ನಂತರೂ ಆತು, ಮತ್ತು ಬಂದ ಮಂದಿ ಎಲ್ಲ ಊಟ ಮಾಡಿ ಆಯರಿ ಹೋರಿ, ಹಂಗೆ ಹೋಗ್ಬ್ಯಾಡ್ರಿ ಸೌಕಾರ. ಮತ್ತ ಸೌಕಾರ್ತಿಯವ್ರ ಹೆಸರು ಒಡಪಾಕಿ ಹೇಳ್ರಲ್ಲ. ಮನೆ ಮುಂದೆ ನಲ್ಲಿ, ಗೋಡೆ ಮೇಲೆ ಹಲ್ಲಿ, ನನ್ನ ಹುಡುಗಿ ನನಗಿಂತ ಕೊಳ್ಳಿ ಪವಿತ್ರ. ಸೌಕಾರ್ತಿ ಸೌಕಾರ ಅಂತರೂ ಭಾರಿ ಹೇಳಿದ್ರು, ಮತ್ತೆ ನೀವು ಉಪಕಾರ ಹಚ್ಚಿಡ್ರಲ್ಲ. ಹಣೆಗೆ ಕುಂಕುಮ ಚಂದ, ಮೂಗಿಗೆ ಮೂಗುತಿ ಚಂದ, ಕೊರಳಿಗೆ ಮಾಂಗಲ್ಯ ಚಂದ,
ಕೈಗೆ ಕೈಬಳೆ ಚಂದ, ಕಾಲಿಗೆ ಕಾಲುಂಗುರ ಚಂದ. ಈ 5 ಮುತ್ತುಗಳನ್ನು ಕೊಟ್ಟ ನನ್ನ ಪತಿರಾಯ ಪ್ರತಾಪನೇ ಚಂದ. ಆ ಎಂತ ಪ್ರೀತಿ ಗಂಡನ ಮೇಲೆ. ಹಾ ಡಾಕ್ಟರ್ ಸಾಹೇಬ್ರೆ, ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಅಂತರೂ ಫುಲ್ ಬ್ಯಾಂಕ್ ಹೇಳಿದ್ರಿ. ಮತ್ತೆ ನೀವು ನಮ್ಮ ಅವ್ವರ ಮ್ಯಾಗ ಒಂದು ಹೆಸರು ಹೇಳ್ರಲ್ಲ. ಶಾಸ್ತ್ರಿಗಳೇ, ಅವ್ರಂತೂ ಬೆಂಕಿ ಹೇಳಿದ್ರು, ಇವ್ರು ಬಿರ್ಗಾರಿ ಹೇಳ್ತಾರೆ, ನೀವು ತಡ್ಕೋರು ಅಂದಿಟ್ಟು ಹಾ ಹೇಳ್ರಿ. ಕಟಕ್ ರೊಟ್ಟಿ ಕಲ್ಲನ್ ಹಿಂಡಿ ಕಟ್ಕೊಂಡು ಹೋಗಂದ್ರ ಶಟ್ಕೊಂಡು ಹೋಗ್ತಾಳ ಸುಮಿತ್ರ. ಅವರ ನೀವು ಸೌಕರ್ ಮ್ಯಾಗ ಹೇಳ್ಬಿಟ್ರ. ನಾವು ಹೇಳ್ಬೇಕ್ರಿ? ಹಾ ಹೇಳಿಲ್ಲ ಅಂದ್ರೆ ಕೇಳಂಗಿಲ್ಲನ್ರಿ? ಆತುರದಿಂದ ಕೈಲಿಗತ್ತಾರ್ರಿ ಅಲ್ಲಿ ಮಂದಿ. ಅವ್ರು ಏನ ಕಾಯ್ತಾರಿಲ್ಲ ಗೊತ್ತಿಲ್ರಿ, ನೀವು ಮಾತ್ರ ಇದಕ್ಕೆ ಕಾಯಕತ್ತೀರಿ ಅಂತ ಗೊತ್ತಾಗಿತ್ತು ನಮಗೆ. ಅರ್ಜೆಂಟ್ನಾಗ ಅದ್ರಿ ಇಲ್ರಿ? ಹಸಿ ಸಿಂಗ ಹೊಸ ಟಾಂಗ ಅಂದ್ಮೇಲೆ ಕುಂತು ಟಾಟಾ ಮಾಡ್ತಾನ ಪ್ರಶಾಂತ್. ಸೌಕಾರ ಲಗ್ನ ಅಂತೂ ಆತ್ರಿ. ನಿನ್ನ ಒಳಗೋಗಿ ನಿಮ್ಮ ಕಾರ್ಯಕ್ರಮ ನೀವು ಚಾಲು ಮಾಡ್ರಿ. ಇನ್ನ ನಮ್ದಿಟ್ಟು ದಕ್ಷಿಣ ಇಟ್ಟು ಕೊಟ್ಟು ಬಿಡ್ರಲ್ಲ. ತೆಗೆದುಕೊಳ್ಳಿ ಪೂಜಾರಿ, ಊಟ ಮಾಡಿಕೊಂಡು ಹೋಗಿ. ಸೌಕಾರ ದಕ್ಷಿಣ ಬಿಡಬಹುದು, ಊಟ ಹೆಂಗ್ ಬಿಡಕಾಗ್ತದ? ಹಾ ಪವಿತ್ರ, ಬಾ ಊಟ ಮಾಡೋಣ. ಸತೀಶ, ಎಲ್ಲರೂ ಬನ್ನಿ. ಓ ನನ್ನಲ್ಲೇ ನೀನೇಕೆ ನಿಂತೆ ಅಲ್ಲೇ? ಅಲ್ರಿ, ಎಲ್ಲರೂ ಅವ್ರ ಹಾದಿನೇ ನೋಡ್ಕೊಂಡ್ ಬಿಟ್ರು, ನೀವಾದ್ರೂ ನನ್ನ ಬಗ್ಗೆ ವಿಚಾರ ಮಾಡ್ತೀರಂತ ಹಾಗೆ ಸುಮ್ಮನೆ ನಿಂತ್ಬಿಟ್ಟೆ. ಹಾಗೆಂದರೆ ಹೇಗೆ ಸುಮಿತ್ರ? ಎಷ್ಟೇ ಆದರೂ ನೀನು ನನ್ನ ಅರ್ಧಾಂಗಿನಿ ಅಲ್ಲವೇ? ನೀನು ಮದುವೆ ಅಂತ ಇದ್ದೆ, ಮದುವೆ ಆಯ್ತಲ್ಲ, ಮುಂದೆ ಮುಂದೆ ಏನಂತ ಕೇಳ್ತಿದ್ದೀರಲ್ಲ, ನಿಮ್ಗೆ ಗೊತ್ತಿಲ್ವಾ? ಛೀ ಹೋಗಿ, ನೀವು ಬಲ ತುಂಟ್ರಿದ್ದೀರಾ. ಏನ್ ಮಾಡ್ತಾರೆ ಅಂತ ಗೊತ್ತಿಲ್ವಾ? ಏನ್ ಮಾಡ್ತಾರೆ ಅದು ಗೊತ್ತಿಲ್ವಾ? ಹೋಗ್ಲಿ ಬಿಡಿ, ನಾನೇ ಹೇಳ್ತೀನಿ. ರೀ ರೀ ಮಕ್ಕಳು ಮಾಡ್ತಾರ್ರಿ. ಹಾಗಾದರೆ ಸುರಿಸು ಒಂದು ಪ್ರೇಮ ಗೀತೆಯನ್ನು. ಆಯ್ತು ರಾಜ, ನೀನ್ ಇಷ್ಟದಂತೆ ಆಗ್ಲಿ. ನನ್ನ ಜೀವನ ಜ್ಯೋತಿ ನೀನೇ, ನನ್ನ ಪ್ರೇಮದ ಮೂರ್ತಿ ನೀನೇ, ನನ್ನ ಜೀವನ ಜ್ಯೋತಿ ನೀನೇ, ನನ್ನ ಪ್ರೇಮದ ಮೂರ್ತಿ ನೀನೇ, ನನ್ನ ಜೀವನ ಜ್ಯೋತಿ ನೀನೇ, ನನ್ನ ಪ್ರೇಮದ ಮೂರ್ತಿ ನೀನೇ, ನಿನ್ನ ಚಂದ್ರಕ್ಕೆ ನಾ ಜ್ಯೋತಿರು, ಚಂದ್ರಕ್ಕೆ ನಾ ಬನ್ನಿ ರಾಜ, ನಾವು ಒಳಗಡೆ ಹೋಗೋಣ.